ಎಸಿಪಿ ಚಂದನ್ ಮೇಲೆ ಗಂಭೀರ ಆರೋಪ ಮಾಡಿರುವ ಪುನೀತ್ ಕೆರೆಹಳ್ಳಿ ಅವರು ನನ್ನನ್ನ ಬಟ್ಟೆ ಇಲ್ಲದೆ ನಿಲ್ಲಿಸಿದ್ದಾರೆ ಎಂದು ಕಿಡಿಕಾರಿದ್ರು. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನನ್ನನ್ನು ನಗ್ನ ಮಾಡಿ ಬರೀ ಮೈಯಲ್ಲಿ ನಿಲ್ಲಿಸಿದ್ದಾರೆ, ಅಲ್ಲದೆ ಅವಾಚ್ಯ ಶಬ್ದಗಳಿಂದ ನನ್ನನ್ನು ನಿಂದಿಸಿದ್ದಾರೆ, ಬಟ್ಟೆ ಇಲ್ಲದೆ ನಿಲ್ಲಿಸಿ ನನ್ನನ್ನು ಅಪಮಾನ ಮಾಡಿದ್ದಾರೆ ಎಂದರು. ಅದೇ ರೀತಿಯಾಗಿ ಬೆಂಗಳೂರಿಗೆ ನಾಯಿ ಮಾಂಸ ಯಾವ ರೀತಿಯಾಗಿ ರಫ್ತಾಗುತ್ತಿದೆ ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ಎಸಿಪಿ ಚಂದನ್ ಹತ್ತಿರ ಇರುವ ಪೆಂಡ್ರೈವ್ನಲ್ಲಿ ಇದೆ ಎಂದು ಆರೋಪ ಮಾಡಿದ್ದಾರೆ. ಆದ್ಮೇಲೆ ಎಸಿಪಿ ಚಂದನ್ ಅವರು ಬರ್ತಾರೆ. ಎಸಿಪಿ ಚಂದನ್ ಅವರು ಬಂದು ಏನ್ರಿ ಅವನನ್ನು ಮಲಗಿಸಿದ್ದೀರಾ, ಬೋಳಿ ಮಗನ ಎಬ್ರಸ್ರಿ ಅಂತಾರೆ. ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್, ಪುನೀತ್ ಸರ್ ಎದಳಿ ಸರ್ ಅಂದರೆ ಏನ್ರಿ ಅವನನ್ನು ಸರ್ ಅಂದ್ಕೊಂಡು ಅವನಿಗೇನ್ರಿ ನೀವು ಇದು ಮಾಡೋದು, ಎದ್ನಿಲ್ಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ. ನಾನು ಎದಳಕ್ಕಾಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತೇಳಿ ಲಾಠಿ ತೊಗೊಂಡು ನನಗೆ 8 ಏಟುಗಳನ್ನು ಹೊಡಿತಾರೆ ಸರ್, 8 ಏಟುಗಳನ್ನು ಹೊಡಿತಾರೆ. ಅದಾದಮೇಲೂ ಕೂಡ ನನಗೆ ಎದಳಕ್ಕಾಗಲೇ ಇಲ್ಲ. ಅದಾದಮೇಲೆ ಜುಟ್ಟು ಮತ್ತು ಇದನ್ನು ಹಿಡ್ಕೊಂಡು ಗಟ್ಟಿಯಾಗಿ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್, ಅಂಡರ್ವೇರ್ ಕೂಡ ಬಿಚ್ಚಿದ್ದಾರೆ ಸರ್, ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ. 30 ನಿಮಿಷಗಳವರೆಗೂ ನಾನು ನಗ್ನವಾಗೇ ಇದ್ದೀನಿ. ಅದಾದಮೇಲೆ ಬಟ್ಟೆ ಹಾಕು ಅಂತ ಹೇಳಿದ್ರು, ನಾನು ಹಾಕೊಳ್ಳಲ್ಲ ಸರ್ ಅಂದೆ. ಅವರೇ ನನಗೆ ಬಟ್ಟೆ ಹಾಕಿ, ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ನಾನು ಸಂಪೂರ್ಣ ಅಸ್ವಸ್ಥ ಆದಮೇಲೆ ಸರ್ ಪೆನ್ ಡ್ರೈವ್ ಅಲ್ಲಿ ಆ ಮಾಂಸ ಎಲ್ಲಿಂದ ಬರ್ತಾ ಇತ್ತು, ಹೇಗೆ ಬರ್ತಾ ಇತ್ತು, ಅದು ಹೇಗೆ ಇಲ್ಲಿಗಲ್ ಅನ್ನೋ ಸಂಪೂರ್ಣ ಮಾಹಿತಿ ಇತ್ತು. ಅದು ಚಂದನ್ ಸರ್ ಹತ್ರ ಇದೆ.